ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಪಾರ್ಟ್ ನನಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ನನಗೆ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಲ್ಲ ನನಗೆ ಒಂದೇ ಗುದ್ಬಿಡಿ ಹೆಂಗೆ. ಮೊದಲನೇ ಅಪ್ಡೇಟು ವಿತೌಟ್ ಮೇಕಿಂಗ್ ಎನಿ ಡಿಲೇ. ಅದೇ ನಮ್ಮ ದಿನೇಶ್ ಕಾರ್ತಿಕ್ ಅವರು ಮಾತಾಡಿದರೆ ನಮ್ಮ ಭುವನೇಶ್ವರ್ ಕುಮಾರ್ ಬಗ್ಗೆ ಅಸೆಸ್ ಮಾಡ್ತಿರಲ್ಲ RCB ಆಕ್ಷನ್ಗಿನ ಮುಂಚೆ ಪ್ರೀ ಆಕ್ಷನ್ ಅನಾಲಿಸಿಸಲ್ಲಿ ಮಾತಾಡಿರೋವಂಥದ್ದು RCBನೇ ಅಪ್ಡೇಟ್ ಮಾಡಿದೆ ಈ ವಿಚಾರದ ಬಗ್ಗೆ. ಭುವಿ ಸದ್ಯದ ಮಟ್ಟಿಗೆ ನೋಡ್ತು ಅಂತಂದರೆ ಅವ್ರ ಕಾಲ ಮುಗ್ದೋಗ್ಬಿಟ್ಟಿದೆ ಅಂತ ಅಲ್ಲ, ಅಥವಾ ಅವರ ಆರ್ಡಿನರಿ ಬೌಲರ್ ಅಂತಲೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ. ಭುವಿ ಆಫ್ಟರ್ ಬುಮ್ರಾ ಇಂಡಿಯಾದಲ್ಲಿ ಟಾಪ್ ಕ್ವಾಲಿಟಿ ಬೌಲರ್ ಯಾರು ಇದ್ದಾರೆ ಅಂತ ಅಂದರೆ ಅದು ಭುವನೇಶ್ವರ್ ಕುಮಾರ್ ಮಾತ್ರ. ಬುಮ್ರಾನ ಯಾವ ರೇಂಜಿಗೆ ರೇಟ್ ಮಾಡ್ತಿರೋ ಭುವಿನೂ ಕೂಡ ಅದೇ ರೇಂಜಿಗೆ ರೇಟ್ ಮಾಡಬೇಕು. ಆ್ಯಂಡ್ ಭುವಿ ಏನಾದ್ರು RCBಗೆ ಬಂದರು ಅಂತಂದರೆ ಸಖತ್ತಾಗೆ ಇರುತ್ತೆ ಅಂತ RCB ಅಸೆಸ್ ಮಾಡುವಂಥ ಟೈಮಲ್ಲಿ ಭುವನೇಶ್ವರ್ ಕುಮಾರ್ ಬಗ್ಗೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ಮಾತಾಡಿದರೆ, ಒಟ್ಟಿನಲ್ಲಿ ದಿನೇಶ್ ಕಾರ್ತಿಕ್ ಅವರ ಸಿಕ್ಕಾಪಟ್ಟೆ ಒಂದು ಬ್ರೈನ್ ಇದೆಯಲ್ಲ ಒಂಥರ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳಬೇಕು. ಆ ಬ್ರೈನ್ ವರ್ಕ್ ಆಗಿದೆ ಅಂದರೆ ಇವತ್ತು ನಮ್ಮ RCB ಅಲ್ಲಿ ಇವತ್ತು ಭುವನೇಶ್ವರ್ ಕುಮಾರ್ ಕಾಣಿಸ್ಕೊಂತ ಇದ್ದಾರೆ. ಇಲ್ಲ ಅಂದರೆ ಭುವನೇಶ್ವರ್ ಕುಮಾರ್ ಬೇರೆ ಯಾವುದೋ ಟೀಮ್ಗೆ ಹೋಗಿರೋ. ದಿನೇಶ್ ಕಾರ್ತಿಕ್ನ ಒಂದು ಸಿಕ್ಕಾಪಟ್ಟೆ ಫೋರ್ಸ್ ಇತ್ತು ಅಂತ ಕಾಣಿಸುತ್ತೆ RCB ಬೈ ಮಾಡ್ಕೊಳ್ಳೋದಕ್ಕೆ ಭುವನೇಶ್ವರ್ ಕುಮಾರ್ನ. ಅಪ್ಡೇಟ್ ಬಂತು WTC ಫೈನಲ್ ಇಂದ ಇಂಗ್ಲೆಂಡ್ ಅವರು ಈಚೆ ಕಡೆ ಉಳ್ಕೊಂಡಿರ್ಬೋದು, ಬಟ್ ICC ಅಂತ ಬಂದಾಗ ICC ರ್ಯಾಂಕಿಂಗ್ ಅಂತ ಬಂದಾಗ ಅವರು ಟಾಪ್ ಆಫ್ ದ ಟೇಬಲ್ ಏನೇ ಉಳ್ಕೊಂಡಿದ್ದಾರೆ ಗುರು. ಇಂಡಿವಿಜುವಲ್ ರ್ಯಾಂಕಿಂಗ್ ಅಂತ ಬಂದಾಗ ಅದೇ ಬ್ಯಾಟರ್ಸ್ಗಳ ರ್ಯಾಂಕಿಂಗ್ ಇವಾಗ ಈಚೆ ಕಡೆ ಬಂದಿದೆ. ಹ್ಯಾರಿ ಬ್ರೂಕ್ ಮೊದಲನೇ ಸ್ಥಾನ ಅಲಂಕರಿಸ್ತು ಅಂತಂದರೆ ಎರಡನೇ ಸ್ಥಾನ ಜೋ ರೂಟ್ ಅವರು ತಗೊಂಡಿದ್ದಾರೆ. ಇಬ್ಬರು ಕೂಡ ಇಂಗ್ಲೆಂಡ್ ಕ್ರಿಕೆಟರ್ಸ್ನೇ. ಇಲ್ಲಿ ಅವ್ರು ಫೇಲ್ ಆಗಿರ್ಬೋದು ಈ ಸಲ WTC ಫೈನಲ್ಗೆ ಕ್ವಾಲಿಫೈ ಆಗೋದ್ರಲ್ಲಿ, ಬಟ್ ಇದರಲ್ಲಿ ಒಂಥರ ಸಕ್ಸಸ್ಫುಲ್ ಆಗಿದ್ದಾರೆ. ಏನು ಪ್ರಯೋಜನ ಆಗೋರು ICC ರ್ಯಾಂಕ್ ಕಟ್ಕೊಂಡು ಏನು ಮಾಡ್ತೀರಾ? ಅಲ್ಲಿ ಟ್ರೋಫಿ ಬೇಕು ಮೇಯ್ನು. ಏನು ICC ರ್ಯಾಂಕಿಂಗ್ ಟ್ರೋಫಿಗೆ ಇದ್ಬಿಡ್ತಾರೆ ಇವರು ಅನ್ನೋ ಥರ ಕೇಳ್ತೀರಾ ಸ್ವಲ್ಪ ಜನ. ಓಕೆ, ಜೋ ರೂಟು ಮತ್ತು ಹ್ಯಾರಿ ಬ್ರೂಕು ಟಾಪ್ ಪೊಸಿಷನ್ಗಳನ್ನ ತೊಗೊಂಡು ಕೇನ್ ವಿಲಿಯಮ್ಸನ್ 3ನೇ ಪೊಸಿಷನ್ ಇದ್ದಾರೆ. 4ನೇ ಪೊಸಿಷನಲ್ಲಿ ನಮ್ಮ ಯಶಸ್ವಿ ಜಾಯ್ಸ್ವಾಲ್ ಇದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಔಟ್ ಫ್ರಮ್ ಟಾಪ್ 15 ಇವರು 15ನೇ ಸ್ಥಾನದಿಂದ ಕೂಡ ಈಚೆ ಕಡೆ ಬಂದಿದ್ದಾರೆ, ಕೆಳಗೆ ಹೋಗಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಸೊ ಇದು ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಆಗುತ್ತೆ. ಬಟ್ ಟಾಪ್ ಕ್ವಾಲಿಟಿ ಬ್ಯಾಟರ್ ಒಂದು ಜಮಾನ್ದಲ್ಲಿ 3 ಫಾರ್ಮೆಟ್ನ ಲೀಡ್ ಮಾಡಿದಂಥವ್ರು, 3 ಫಾರ್ಮೆಟಲ್ಲಿ ನಂಬರ್ 1 ಇದ್ದಂಥವ್ರು ಇವಾಗ ಕೆಳಗಡೆ ಹೋಗ್ತಾ ಇರೋದ ನೋಡ್ತವ್ರು. ಹೌದು, ಸೆಂಚುರಿ ಬಂದಿರ್ಬೋದು ಲಾಸ್ಟ್ ಮ್ಯಾಚಲ್ಲಿ, ಬಟ್ ಆದರೂ ಇನ್ನೂ ಬೇಕು ಇವರಿಂದ ಪರ್ಫಾರ್ಮೆನ್ಸ್. ಟೆಸ್ಟಲ್ಲಿ ಆವ್ರೇಜ್ ಇರೋದು ಕಮ್ಮಿ ಆಗ್ತಾನೆ ಇದೆ. ನೋಡೋಣ ಯಾವಾಗ ಬೌನ್ಸ್ ಬ್ಯಾಕ್ ಆಗಿ ರಿಟರ್ನ್ ಮಾಡ್ತಾರೆ ಅಂತ ಟಾಪ್ 10ಗೆ. ಅಪ್ಡೇಟ್ ನಂಬರ್ 3, ಅಕಾರ್ಡಿಂಗ್ ಟು ಗೂಗಲ್ ಇಂಡಿಯಾ ಮೋಸ್ಟ್ ಸರ್ಚ್ಡ್ ಪರ್ಸನ್ ಇನ್ ಇಂಡಿಯಾ ಯಾರು ಅಂತ ಅಂದರೆ 2024 ಕ್ರಿಕೆಟರ್ ಯಾರು ಅಂತಂದರೆ ಅದು ಹಾರ್ದಿಕ್ ಪಾಂಡ್ಯ ಮಗ. ಇವಾಗ ಸ್ವಲ್ಪ ಜನ ಹೇಳ್ಬೋದು, ಸುಮ್ಮನೆ ರಾಮ ಎಲ್ಲ ಡೊಂಗಿ ಸುಳ್ಳು ಹೇಳ್ತ್ಯಾ, ವಿರಾಟ್ ಕೊಹ್ಲಿ ಸರ್ಚ್ ಆಗಿರ್ತಾರೆ ಮೋಸ್ಟ್ ಅಂತ ಕೇಳ್ತೀರಾ. ವಿರಾಟ್ ಕೊಹ್ಲಿ ಎಲ್ಲ ಸೀಸನು ಎಲ್ಲ ವರ್ಷನೂ ಇವರೇ ಸರ್ಚ್ ಆಗಬೇಕು. ವಿರಾಟ್ ಕೊಹ್ಲಿ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಬಿಟ್ಟಿರೋ ಜನ ಆಗಲೇ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಕಾಣಿಸುತ್ತೆ. ಡಿವೋರ್ಸ್ ಕೇಸು ಅದು ಇದು ಆಯ್ತಲ್ಲ, ಅದಕ್ಕೋಸ್ಕರ ಜಾಸ್ತಿ ಸರ್ಚ್ ಮಾಡಿದ್ರು ಅಂತ ಕಾಣಿಸ್ತಾ ಇದೆ ಹಾರ್ದಿಕ್ ಪಾಂಡ್ಯ ಅವರ ವಿಚಾರನ. ಹಾರ್ದಿಕ್ ಪಾಂಡ್ಯ ಆಮೇಲೆ 7th ಮೋಸ್ಟ್ ಸರ್ಚ್ಡ್ ಅಥ್ಲೀಟ್ ಆಗ್ತಾರಂತೆ ಇನ್ ಓಲ್ ವರ್ಲ್ಡ್. ಇಂಡಿಯಾದಲ್ಲಿ ಮಾತ್ರ ಅಂತಲ್ಲ, 7th ಮೋಸ್ಟ್ ಸರ್ಚ್ಡ್ ಅಥ್ಲೀಟ್ ಆ್ಯಂಡ್ 4th ಮೋಸ್ಟ್ ಸರ್ಚ್ಡ್ ಪೀಪಲ್ ಇನ್ ಇಂಡಿಯಾ. ಒಂಥರ ಹಾರ್ದಿಕ್ ಪಾಂಡ್ಯ ಅವ್ರ ರೆಕಾರ್ಡ್ನ ಉಡಿಸ್ ಮಾಡಿದ್ದಾರೆ ಈ ಸಲ. ಅಪ್ಡೇಟ್ ನಂಬರ್ 4, ಯಶಸ್ವಿ ಜಾಯ್ಸ್ವಾಲ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಇದು ಎಷ್ಟರ ಮಟ್ಟಿಗೆ ನಿಜ ಆಗಿರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ಗೆ ಇದು ಇಂಪ್ಯಾಕ್ಟ್ ಆಗುತ್ತೋ ಆಗೋದಿಲ್ಲ ಅದು ಕೂಡ ಗೊತ್ತಿಲ್ಲ. ಏನೋ ಒಂದಿನ ಡಿಲೇ ಆಗಿ ಬರ್ತಾರೋ ಅಥವಾ ಮುಂಚೆ ಹೋಗಿದ್ರು ಅದು ಕೂಡ ಕ್ಲಾರಿಟಿ ಆಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಟೀಮ್ ಬಸ್ಸಲ್ಲಿ ಯಶಸ್ವಿ ಜಾಯ್ಸ್ವಾಲ್ ಅವರು ಇರಲಿಲ್ವಂತ ಇವರು. ಅಡಿಲೇಡ್ ಏರ್ಪೋರ್ಟಿಂದ ಬ್ರಿಸ್ಬೇನ್ ಏರ್ಪೋರ್ಟಿಗೆ ಟ್ರಾವೆಲ್ ಮಾಡಬೇಕಲ್ಲ, ಅಡಿಲೇಡ್ ಏರ್ಪೋರ್ಟ್ಗೆ ಹೋಗೋ ಟೈಮಲ್ಲಿ ಯಶಸ್ವಿ ಜಾಯ್ಸ್ವಾಲ್ ಅವರು ಟೀಮ್ ಬಸ್ಸಲ್ಲಿ ಕಾಣಿಸ್ಕೊಂಡಿಲ್ವಂತೆ. ಗೊತ್ತಿಲ್ಲ ರೀಸನ್ ಬಿಹೈಂಡ್ ಇಟ್ಟು, ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. BCCI ಆಗಲಿ ಅಫಿಷಿಯಲ್ ಆಗಿ ಯಾವುದೇ ರಿವೀಲ್ ಆಗಿಲ್ಲ. ಸೊ ನಾವು ಸುಮ್ಮನೆ ಊಹೆ ಮಾಡ್ಕೋಬೇಕಷ್ಟೇ, ಯಶಸ್ವಿ ಜಾಯ್ಸ್ವಾಲ್ಗೆ ಏನೋ ಇಂಜುರಿ ಆಗೋಗ್ಬಿಡಿದೆ, ಹಿಂಗಾಗೋಗ್ಬಿಡಿದೆ ಅಂತ. ಏನೋ ಪರ್ಸನಲ್ ರೀಸನ್ಸ್ ಇದ್ರೂ ಇರ್ಬೋದು. ಒಂದಿನ ಮುಂಚೆನೇ ಹೋಗಿರ್ಬೋದು ಅಥವಾ ಮುಂಚೆನೇ ಹೋಗಿರೋದಿಲ್ಲ, ಒಂದಿನ ಲೇಟಾಗಿ ಬರ್ಬೋದು ಒಂಥರ ಕಾಣಿಸ್ತಾ ಇದೆ. ಏನಂತ ದೊಡ್ಡದೇನಾಗಿರೋದಿಲ್ಲ. ನೋಡೋಣ, ಏನಾದ್ರು ಅಪ್ಡೇಟ್ ಇತ್ತು ಅಂದರೆ ಹೇಳ್ತೀನಿ. ಅಪ್ಡೇಟ್ ನಂಬರ್ 5, ಹರ್ಭಜನ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೊಂಥರ ಎಳಿತಾನೆ ಇದ್ದಾರೆ ಇವರು, ಡ್ರ್ಯಾಗ್ ಆಗ್ತಾನೆ ಇದೆ ಮ್ಯಾಟರು. ಅದೇ ಟ್ರಾವಿಸ್ ಹೆಡ್ ಮತ್ತು ಸಿರಾಜ್ ಅಣ್ಣ ಅವರ ಮ್ಯಾಟ್ರ್ ರಿಲೇಟೆಡು. ICC ಸ್ವಲ್ಪ ಲಿವರೇಜ್ ಕೊಡಬೇಕು ಗುರು. ಏನು ಇಂಥ ಸುಮ್ಮನೆ ಮಾತಿನ ಚಕ್ಕಮಕ್ಕಿಗೆಲ್ಲ ಏನು ಗಲಾಟೆ ಮಾಡಿದ್ರೆ ಅವರು ಏನು ರೊಚ್ಚಿಗೆದ್ಬಿಟ್ಟು ಹೊಡೆಯಕ್ಕೆ ಹೋಗಿದ್ರ, ತತ್ಕಾಕ್ ಹೋಗಿದ್ರ ಅಲ್ಲಿ. ಸುಮ್ಮನೆ ಏನಕ್ಕೆ ಈ ಥರ ಡಿಸಿಷನ್ಗಳನ್ನ ತಗೊಂತಾರೆ, ಡಿಮೆರಿಟ್ ಪಾಯಿಂಟ್ಗಳನ್ನ ಏನಕ್ಕೆ ಹಾಕ್ತಾರೆ, ಸುಮ್ಮನೆ ಫೈನಲ್ ಏನಕ್ಕೆ ಹಾಕ್ತಾರೆ, ಏನೋ ಒಂಥರ ಈಟ್ ಆಫ್ ದ ಮೂವ್ಮೆಂಟಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಆಗ್ತಾವಪ್ಪ. ನೀವು ಸುಮ್ಮನೆ ಡಿಮೆರಿಟ್ ಪಾಯಿಂಟ್ಗಳನ್ನೆಲ್ಲ ಹಾಕ್ಬಿಡ್ತು ಅಂತಂದರೆ ಒಬ್ಬ ಪ್ಲೇಯರ್ಗೆ 3 ಡಿಮೆರಿಟ್ ಪಾಯಿಂಟು ಅಂತಂದರೆ ಅಲ್ಲಿ 1 ಮ್ಯಾಚೋ 2 ಮ್ಯಾಚೋ ಬ್ಯಾನ್ ಆಗಬೇಕಲ್ಲಿ. ಸೊ ಆ ಥರ ಆಗೋಗ್ಬಿಡುತ್ತೆ. ಇಲ್ಲಿ ನೋಡ್ಬಿಟ್ಟು ನೀಟಾಗಿ ಅಸೆಸ್ ಮಾಡಿಬಿಟ್ಟು ಇವರು ಹಾಕಬೇಕು ಗುರು, ಪಾಯಿಂಟ್ ಏನಾದ್ರು ಡಿಮೆರಿಟ್ ಪಾಯಿಂಟ್ ಏನಾದ್ರು ಆಗ್ತು ಅಂತಂದ್ರೆ ಅಂತ ಹೇಳಿದ್ದಾರೆ. ICCಗೆ ಬುಧವಾರ ಹೇಳ್ತಾ ಇದ್ದಾರೆ ಹರ್ಭಜನ್ ಸಿಂಗ್ ಅವರು. ಗೊತ್ತಿಲ್ಲ ICC ತಿದ್ಕೊಳ್ಳುತ್ತಾರೆ ಹರ್ಭಜನ್ ಸಿಂಗ್ ಅವರ ಹೇಳಿದ್ನ ನೋಡ್ಬಿಟ್ಟು. ನೋಡೋಣ ಏನು ಮಾಡ್ತಾರೆ ICC. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇಷ್ಟ ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಬಾ.